ಒಂದೇ ಒಂದು ಅಸಮಾಧಾನದ ದನಿಯೂ ಇಲ್ಲವೇ? ಯಾರು ಒಂದೇ ಒಂದು ದೋಷವನ್ನು ಎತ್ತಿ ಆಡಲಿಲ್ಲವೇ? ಇಲ್ಲ ಪ್ರಭು. ಸರಿಯಾಗಿ ನೆನಪು ಮಾಡಿ, ಸಂಕೋಚ ಪಡಬೇಡಿ. ಅದು ಎಂತಹ ಮಾತೇ ಆಗಿರಲಿ, ಕೆರಳಿಸುವುದಾಗ್ಲಿ ಮರುಗಿಸುವುದಾಗ್ಲಿ, ಅದು ಏನೇ ಆದರೂ ನಾನು ಅದನ್ನು ಕೇಳಲು ಸಿದ್ಧನಾಗಿದ್ದೇನೆ. ನೀವದನ್ನು ಹೇಳಿ. ನಾರದರೇ, ಪರಿಸ್ಥಿತಿ ಈಗ ಸಂದಿಗ್ಧವಾಗಿದೆ. ರಾಮನು ಈಗಾಗಲೇ ಸೀತೆಯ ತಪೋವನದ ಸಂದರ್ಶನದ ಆಸೆ ಈಡೇರಿಸುವುದಾಗಿ ಮಾತು ಕೊಟ್ಟಿದ್ದಾನೆ. ಅಗಸ ನಿಂದಿಸಿದ ವಿಷಯವನ್ನು ರಾಮನಿಗೆ ಹೇಳಬಾರದೆಂದು ಚಾರರು ನಿರ್ಧರಿಸಿದ್ದಾರೆ. ಮುಂದೇನು ನಾರದರೇ? ದೇವೇಂದ್ರ, ರಾಮಚಂದ್ರ ಸತ್ಯವಂತ. ಸತ್ಯ ಪರಾಕ್ರಮ ಎಂಬುದು ಅವನ ಬಿರುದು. ತಾನು ಸತ್ಯದಿಂದ ನಡೆದುಕೊಳ್ಳುವ ಅವನು ಬೇರೆಯವರಿಂದಲೂ ಸತ್ಯವನ್ನೇ ನಿರೀಕ್ಷಿಸುತ್ತಾನೆ. ನಾರದರೆ, ಅಂದರೆ ಅಗಸನ ವಿಷಯವನ್ನು ಗುಪ್ತಚಾರರು ಹೇಳಿಬಿಡುತ್ತಾರೆಯೇ? ಹಾಗೆ ಹೇಳಿದ್ದೇ ಆದರೆ ಶ್ರೀರಾಮನ ಮೇಲೆ ಅದು ಎಂಥ ಪರಿಣಾಮ ಉಂಟು ಮಾಡಬಹುದು? ಅದು ಸೀತಾದೇವಿಯ ಮೇಲೆ ಏನಾದರೂ ಪರಿಣಾಮ ಉಂಟು ಮಾಡಬಹುದೇ? ರಾಮಚಂದ್ರ ಕಂಡ ಅಶುಭದ ಕನಸು ನಿಜವಾಗಬಹುದೇ? ಇದಕ್ಕೆಲ್ಲ ನೀವೇ ಉತ್ತರ ಹೇಳಬೇಕು. ದೇವೇಂದ್ರ, ಇಷ್ಟು ಅವಸರ ಬೇಡ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಮೊದಲು ಗುಪ್ತಚಾರರು ರಾಮನೊಡನೆ ಏನು ಹೇಳುತ್ತಾರೋ ಅದನ್ನು ತಿಳಿಯೋಣ. ನಾರಾಯಣ ನಾರಾಯಣ. ಪ್ರಭು, ನಿಮ್ಮ ಹೆಸರನ್ನು ಹೇಳಿದವನು ಶಿವನಾಗುತ್ತಾನೆ. ನಿಮ್ಮ ಸೇವೆಯನ್ನು ಮಾಡಿದವನು ಚತುರ್ಮುಖ ಬ್ರಹ್ಮನಾಗುತ್ತಾನೆ. ಕಾಪಾಡು ಎಂದು ಮೊರೆ ಹೊಕ್ಕವನು ಸೂರ್ಯ ಚಂದ್ರರಿರುವವರೆಗೂ ಬಾಳುತ್ತಾನೆ. ಅವನ ಐಶ್ವರ್ಯ ವೈಭವಗಳಿಂದ ಇಂದ್ರ ಪದವಿಯನ್ನು ಮೀರಿದವನಾಗುತ್ತಾನೆ. ಸೂರ್ಯನನ್ನು ಸ್ವಲ್ಪ ಹೊತ್ತು ಕಾವಳ ಮುಸುಕಿದರೇನಂತೆ. ಚಾರ, ನಿನ್ನ ಮಾತಿನಲ್ಲಿ ಏನೋ ಕಟಕಿ ಇದೆ. ಸೂರ್ಯನನ್ನು ಕಾವಳುವ ಮುಸುಕಿದರೆ ಏನು ಎಂಬುದಕ್ಕೆ ಅರ್ಥವೇನು? ನನ್ನ ಅರಸುತನದಲ್ಲಿ ಏನೋ ಕೊರತೆ ಇದೆ ಎಂದು ಅರ್ಥವೇ? ಪ್ರಭು, ನೀವು ಪುಣ್ಯ ಸ್ವರೂಪರೆಂಬುದನ್ನು ಕಲ್ಲಾದ ಅಹಲ್ಯ ಎಣ್ಣಾದ ಪ್ರಸಂಗವೇ ಹೇಳುತ್ತದೆ. ಅಜ್ಞಾನಿಗಳು ಮಾಡಿದ ನಿಂದೆಯನ್ನು ಹೇಳುವುದೇಕೆ ಕೇಳುವುದೇಕೆ? ಅಜ್ಞಾನಿಗಳೋ ಜ್ಞಾನಿಗಳು, ನಿಂದೆ ನಿಂದೆಯೇ. ನೀವದನ್ನು ಹೇಳಲೇಬೇಕು, ನಾನದನ್ನು ಕೇಳಲೇಬೇಕು. ಬಟ್ಟೆ ತೊಳೆಯುವ ಅಗಸ ನಿಮ್ಮ ಸದ್ಗುಣ ಮತ್ತು ಸತ್ಕೀರ್ತಿಯ ಮಹಿಮೆಯನ್ನೇನು ಬಲ್ಲ? ಪ್ರಭು, ಒಬ್ಬ ಅಗಸನ ಹೆಂಡತಿ ತನ್ನ ಗಂಡನ ನಿರಾಕರಣೆಯ ನಂತರವೂ ತವರಿಗೆ ಹೋಗಿ ಬಂದಳು. ಅವಳು ಹಿಂತಿರುಗಿ ಬಂದು ಕ್ಷಮೆ ಕೇಳಿ ಗೋಳಾಡಿದರೂ ಅವನ ಮನಸ್ಸು ಕರಗಲಿಲ್ಲ. ಪರಾಶಯದಲ್ಲಿದ್ದು ಬಂದ ಹೆಂಡತಿಯನ್ನು ಮತ್ತೆ ಸ್ವೀಕರಿಸಲು ನಾನು ರಾಮಚಂದ್ರನಲ್ಲ ಎಂದ. ನನಗೆ ಕೋಪ ಬಂತು. ಮಂತ್ರದಿಂದ ಪವಿತ್ರವಾದ ಜಲವನ್ನು ಕಾಗೆ ಮೈಲಿಗೆ ಮಾಡಲು ಸಾಧ್ಯವೇ ಎಂದುಕೊಂಡೆ. ಪ್ರಭು, ಈ ಅಲ್ಪ ವಿಷಯವನ್ನು ನಿಮಗೆ ಹೇಳಬಾರದೆಂದುಕೊಂಡಿದ್ದೆ. ನೀವು ಒತ್ತಾಯ ಮಾಡಿದ ಮೇಲೆ ಹೇಳಲೇಬೇಕಾಯಿತು ಪ್ರಭು. ಈ ಅಗಸನ ಮಾತನ್ನು ಯಾರು ಕೇಳಿದವರು? ನಾನೇ ಪ್ರಭು. ನೀನು ಏನು ನೋಡಿದೆ, ಏನು ಕೇಳಿದೆ ಎಂಬುದನ್ನು ಇನ್ನೊಮ್ಮೆ ವಿವರವಾಗಿ ಹೇಳು. ಹೇಳುತ್ತೇನೆ ಪ್ರಭು. ಯಾವುದೋ ಶುಭ ಸಮಾರಂಭದ ಕಾರಣವಾಗಿ ಅಗಸ ತನ್ನ ಹೆಂಡತಿಗೆ ತವರಿಗೆ ಹೋಗಿ ಬರಲು ಅನುಮತಿ ನೀಡಲಿಲ್ಲ. ಆದರೆ ಅವಳು ಹೋಗಿ ಬಂದ ನಂತರ ಗಂಡನನ್ನು ಸಮಾಧಾನ ಪಡಿಸಬಹುದೆಂದು ಹೋಗಿ ಬಂದಳು. ತಾಯಿಯ ಕಾಯಿಲೆ ಕಾರಣದಿಂದಾಗಿ ಸ್ವಲ್ಪ ತಡವಾಗಿಯೇ ಬಂದಳು. ಆದರೆ ಅವನು ಅವಳನ್ನು ಸ್ವೀಕರಿಸಲು ನಿರಾಕರಿಸಿದ. ಅತ್ತೆ, ನೀವಾದ್ರೂ ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಅತ್ತೆ. ಯಾರು ತವ್ರ ಮನೆಗೆ ಹೋಗೋದೇ ಇಲ್ವಾ? ಗಂಡನ ಮನೆಗೆ ಬಂದ ತಕ್ಷಣ ತವ್ರ ಮನೆನ ಮರ್ತು ಬಿಡ್ಬೇಕಾ ಅತ್ತೆ?
ಹೌದು ಕಣೋ, ಏನೋ ಆಗಿದ್ದಾಗೋಯ್ತು. ಕೋಪ ಬಿಟ್ಟು ಅವಳನ್ನ ಒಳಗ್ ಕರ್ಕೋ. ಆಗಲ್ಲ ಅಂದ್ರೆ ಆಗಲ್ಲ. ಯಾರ್ದೋ ಆಶ್ರಯದಲ್ಲಿ ಇದ್ದು ಬಂದ ಹೆಂಡತಿನ ಮತ್ತೆ ಮನೆ ಒಳಗಡೆ ಸೇರಿಸ್ಕೊಳ್ಳೋದಕ್ಕೆ ನಾನೇನ್ ನಮ್ಮ ರಾಜ ರಾಮಚಂದ್ರ ಕೆಟ್ಟೋದ್ನ? ಆ ಕ್ಷಣ ಅವನನ್ನು ಸೀಳಿ ಹಾಕಬೇಕೆಂದೆನಿಸಿತು. ಆದರೆ ತಮ್ಮ ಆಜ್ಞೆ ನೆನಪಾಗಿ ಸುಮ್ಮನಾದೆ. ಇಷ್ಟು ನಡೆದ ವಿಷಯ ಇನ್ನು ಪ್ರಭು ಚಿತ್ತ. ಅಯ್ಯೋ, ಗುಪ್ತಚಾರರು ಅಗಸನ ವಿಷಯವನ್ನು ರಾಮನಿಗೆ ಹೇಳಿಯೇ ಬಿಟ್ಟರಲ್ಲ. ಸತ್ಯ ಪರಾಕ್ರಮನಾದ ರಾಮಚಂದ್ರನೆದುರು ಸುಳ್ಳು ಹೇಳಲು ಸಾಧ್ಯವೇ? ಗುಪ್ತಚಾರರು ಇದ್ದ ವಿಷಯವನ್ನು ಇದ್ದಂತೆಯೇ ಹೇಳಿಬಿಟ್ಟರು. ನಾರದರೆ, ರಾಮರಾಜ್ಯ ಎಷ್ಟೊಂದು ಸುಭಿಕ್ಷವಾಗಿದೆ, ಎಷ್ಟೊಂದು ಶಾಂತಿ ನೆಮ್ಮದಿಯಿಂದ ಕೂಡಿದೆ. ಈ ಅಗಸ ಪ್ರಭುನಿಂದನೆಯನ್ನು ಮಾಡುವ ಅಗತ್ಯವಾದರೂ ಏನಿತ್ತು? ರಾಮನ ಗುಣವಿಶೇಷಗಳನ್ನು ಬಲ್ಲವನಾಗಿದ್ದರೂ ಆ ಅಗಸ ರಾಮನಲ್ಲಿ ದೋಷ ಹುಡುಕಿದ್ದು ಸರಿಯೇ? ತನ್ನನ್ನು ಶ್ರೀರಾಮನಿಗೆ ಹೋಲಿಸಿಕೊಂಡು ಉದ್ದಟತನ ತೋರಿದಂತಾಗಲಿಲ್ಲವೇ? ಯಾರೊಬ್ಬರೂ ಆಡದ ಅಂತ ಕೀಳು ಮಾತನ್ನು ಆ ಅಗಸ ನುಡಿಯಲು ಕಾರಣವಾದರೂ ಏನು? ಅದಕ್ಕೊಂದು ಶಾಪದ ವೃತ್ತಾಂತವಿದೆ ಎಂದು ನಾನು ಮೊದಲೇ ಹೇಳಲಿಲ್ಲವೇ? ಆ ವೃತ್ತಾಂತವೇನೆಂದು ದಯಮಾಡಿ ತಿಳಿಸಿ. ಹೇಳುತ್ತೇನೆ. ಸೀತೆ ಆಗಿನ್ನೂ ಅವಿವಾಹಿತೆ. ರಾಮನೊಂದಿಗೆ ಸ್ವಯಂವರ ನಡೆದಿರಲಿಲ್ಲ. ಸೀತೆ ಮಿಥಿಲೆಯಲ್ಲಿ ತನ್ನ ಸೋದರಿಯರೊಂದಿಗೆ ಆನಂದದಿಂದ ಇದ್ದಳು. ಆಗ ವಾಲ್ಮೀಕಿ ಮುನಿಯ ಆಶ್ರಮದ ಗಿಳಿ ದಂಪತಿಗಳು ಸೀತೆಯ ಅರಮನೆಯ ಉದ್ಯಾನವನಕ್ಕೆ ಬಂದವು. ಆ ಗಿಳಿಗಳ ಮಾತುಗಳನ್ನು ಕೇಳಿ ಸೀತೆಯ ಸಖಿಯರು ಬೆರಗಾದರು. ನೀನೇಕೆ ಉಪವಾಸ ಮಾಡುತ್ತಿರುವೆ? ಹೌದು, ನನಗೆ ಒಂಟಿಯಾಗಿ ಪತಿಯಿಂದ ದೂರ ಇರುವುದಕ್ಕಿಂತ ಸಾಯುವುದೇ ಮೇಲು. ಈ ಮಾತನ್ನು ನಿನ್ನ ರಾಜಕುಮಾರಿಗೆ ಹೇಳು. ನಾನು ಯಾವ ಹಣ್ಣನ್ನು ತಿನ್ನುವುದಿಲ್ಲ, ಬದುಕುವುದೂ ಇಲ್ಲ. ಸರಿ ಸರಿ, ನೀನು ನಮ್ಮ ಮಾತು ಕೇಳುವುದಿಲ್ಲ. ನಾವು ರಾಜಕುಮಾರಿ ಸೀತೆಯನ್ನೇ ಕರೆತರುತ್ತೇವೆ. ಎಲೆ ಸೀತೆ, ಗಿಳಿಯಾದ ನನ್ನನ್ನು ನನ್ನ ಗಂಡನಿಂದ ದೂರ ಮಾಡಿದಂತೆ ನೀನು ಗರ್ಭಿಣಿಯಾದಾಗ ನಿನ್ನ ಗಂಡನಿಂದ ದೂರವಿರುವಂತಾಗಲಿ. ದೇವೇಂದ್ರ, ಹೀಗೆ ಸೀತೆ ತನ್ನ ಬಾಲ್ಯದಲ್ಲಿ ಹೆಣ್ಣು ಗಿಳಿ ಗರ್ಭಿಣಿಯಾಗಿದ್ದರೂ ಅದನ್ನು ಲೆಕ್ಕಿಸದೆ ತನ್ನ ಬಳಿಯೇ ಇರಿಸಿಕೊಳ್ಳುವ ಪ್ರಯತ್ನ ಮಾಡಿದಳು. ಆಗ ಹೆಣ್ಣು ಗಿಳಿ ತನ್ನ ಪತಿ ಅಗಲಿಕೆಯನ್ನು ಸಹಿಸಿಕೊಳ್ಳಲಾಗದೆ ತನ್ನಂತೆಯೇ ಸೀತೆಗೂ ಪತಿ ಅಗಲಿಕೆ ಉಂಟಾಗಲಿ ಎಂದು ಶಾಪ ಕೊಟ್ಟು ಪ್ರಾಣ ಬಿಟ್ಟಿತು. ಸತಿಯ ಅಗಲಿಕೆಯಿಂದ ನೊಂದ ಗಂಡು ಗಿಳಿ ತನ್ನಂತೆಯೇ ಗರ್ಭಿಣಿ ಸತಿಯಿಂದ ರಾಮನಿಗೆ ವಿಯೋಗ ಉಂಟಾಗಲಿ ಎಂದು ಶಾಪ ಕೊಟ್ಟು ಪ್ರಾಣ ಬಿಟ್ಟಿತು. ಆ ಗಂಡು ಗಿಳಿಯೇ ಅಗಸನಾಗಿ ಹುಟ್ಟಿ ಸೀತಾರಾಮರ ವಿಯೋಗಕ್ಕೆ ಕಾರಣವಾಗುತ್ತಿದೆ. ಅಂದರೆ ಅಗಸನ ಮಾತಿನಿಂದ ಸೀತಾರಾಮರ ವಿಯೋಗ ಉಂಟಾಗುವುದೇ ಮುನೀಂದ್ರ? ದೇವೇಂದ್ರ, ರಾಮಚಂದ್ರ ಧರ್ಮ ಪರಿಪಾಲನೆಗಾಗಿ ಯಾರನ್ನು ಬೇಕಾದರೂ ತ್ಯಜಿಸಬಲ್ಲ. ಅಗಸನಾದರೂ ಅವನ ಮಾತಿಗೆ ಮನ್ನಣೆ ನೀಡಿದರೆ ಅಚ್ಚರಿಯೇನಲ್ಲ. ಅಲ್ಪತನದಿಂದ ಅಗಸನೊಬ್ಬ ಆಡಿದ ಮಾತು ಇಡೀ ಪ್ರಜೆಗಳ ಅಭಿಪ್ರಾಯವಾಗಲು ಹೇಗೆ ಸಾಧ್ಯ? ಅಲ್ಲನಾರದರೆ, ಅಗ್ನಿ ಪ್ರವೇಶದ ನಂತರ ಸೀತೆಯನ್ನು ಸ್ವೀಕರಿಸಿದ ಮೇಲೆ ಈ ಅಭಿಪ್ರಾಯಕ್ಕೇನು ಬೆಲೆ? ಸರ್ವ ಪ್ರಜೆಗಳ ಮಾತಿಗೆ ಮನ್ನಣೆ ಕೊಡಬೇಕು ಅಥವಾ ಒಬ್ಬ ಅಗಸನ ಮಾತಿಗೆ ಮನ್ನಣೆ ಕೊಡಬೇಕು? ಹಾಗೆ ಮನ್ನಣೆ ಕೊಟ್ಟದ್ದೇ ಆದರೆ ಅದು ಖಂಡಿತ ಅನುಚಿತವಾಗುವುದೆಂದು ನನ್ನ ಅಭಿಪ್ರಾಯ. ದೇವತೆಗಳೇ, ನಿಮಗೆ ಬಂದ ಪ್ರಶ್ನೆಗಳೇ ರಾಮನ ಪರಿವಾರಕ್ಕೂ ಬರುತ್ತದೆ. ರಾಮಚಂದ್ರ ಈ ವಿಷಯವನ್ನು ತನ್ನ ಸೋದರರಿಗೆ ತಿಳಿಸಲೇಬೇಕಾಗುತ್ತದೆ. ಆಗ ಅವರು ಸುಮ್ಮನಿರುತ್ತಾರೆಯೇ? ರಾಮಚಂದ್ರ ಸೋದರರಿಗೆ ಏನು ಸಮಾಧಾನ ಹೇಳುತ್ತಾನೆ, ಸೀತೆಯ ವಿಷಯವಾಗಿ ಯಾವ ನಿರ್ಧಾರ ಕೈಗೊಳ್ಳುತ್ತಾನೆ ಎಂದು ತಿಳಿದುಕೊಳ್ಳಲು ನಾನು ಕಾತರನಾಗಿದ್ದೇನೆ. ಏನಾಗುವುದೋ ಕಾದು ನೋಡೋಣ. ರಾಮನಲ್ಲಿ ದೋಷವಿದೆ. ಯುದ್ಧದಲ್ಲಿ ರಾವಣನನ್ನು ಕೊಂದು ಸೀತೆಯನ್ನು ಅರಮನೆಗೆ ಕರೆತಂದ. ಆದರೆ ಅವಳ ಬಗ್ಗೆ ಅವನಿಗೆ ಕೋಪ ಸಂದೇಹಗಳು ಉಂಟಾಗಲೇ ಇಲ್ಲ. ಸೀತೆಯೊಂದಿಗೆ ರಾಮ ಹೇಗೆ ನಿರಾಳವಾಗಿ ಸಮಾಗಮ ಮಾಡುತ್ತಾನೆ? ರಾವಣನು ಸೀತೆಯನ್ನು ಮುಟ್ಟಿ ಎಳೆದುಕೊಂಡು ಹೋದ. ಅವಳು ಹಲವು ದಿನಗಳ ಕಾಲ ರಾವಣನ ವಶದಲ್ಲೇ ಇದ್ದಳು. ಅಂತ ಹೆಂಡತಿಯನ್ನು ರಾಮ ಏಕೆ ನಿಂದಿಸಲಿಲ್ಲ? ಯಥಾ ರಾಜ ತಥಾ ಪ್ರಜಾ ಅಂದ ಹಾಗೆ ನಾವು ಹಾಗೆ ನಡೆದುಕೊಳ್ಳಬೇಕಲ್ಲವೇ? ರಾಜನೇ ಹೀಗಾದರೆ ನಮ್ಮ ಹೆಂಡತಿಯರನ್ನು ನೀತಿವಂತರಾಗಿರುವಂತೆ ಕಟ್ಟು ಮಾಡುವುದು ಹೇಗೆ ಸಾಧ್ಯ? ಧರ್ಮಾತ್ಮ, ನೀತಿವಂತನೆಂದುಕೊಳ್ಳುವ ನಮ್ಮ ರಾಜ ರಾಮ ಹೆಂಡತಿ ಮೇಲಿನ ವ್ಯಾಮೋಹದಿಂದ ಧರ್ಮ ನೀತಿಗಳಿಗೆ ತಿಲಾಂಜಲಿ ನೀಡಿಬಿಟ್ಟ ಇತ್ಯಾದಿ
ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ಪ್ರಭು. ಆ ಅಗಸ ಅಲ್ಪನಿರಬಹುದು, ಆದರೆ ಅವನು ಹೊರಿಸಿರುವ ಅಪವಾದ ಘನವಾಗಿದೆ. ಇಂದು ಒಬ್ಬನ ಬಾಯಲ್ಲಿ ಬಂದ ಮಾತು ದಿನ ಕಳೆದಂತೆ ಹಲವರ ಬಾಯಲ್ಲಿ ಬರುವುದು ಸಾಧ್ಯ. ಪ್ರಜಾಭಿಪ್ರಾಯಕ್ಕೆ ಮಾನ್ಯತೆ ಕೊಡಬೇಕಾದ ರಾಜಧರ್ಮವನ್ನು ನಾನು ಪಾಲಿಸಬೇಕಾದರೆ ಸೀತೆಯ ವಿಷಯದಲ್ಲಿ ನಾನು ಒಂದು ನಿರ್ಧಾರಕ್ಕೆ ಬರಲೇಬೇಕು. ಹೌದು, ನಿರ್ಧಾರಕ್ಕೆ ಬರಲೇಬೇಕು. ಯಾರಲ್ಲಿ? ನನ್ನ ಸೋದರ ಭರತನನ್ನು ಕೂಡಲೇ ಬರುವಂತೆ ತಿಳಿಸು. ಅಪ್ಪನೇ ಪ್ರಭು. ನಾನು ಏಕಾದರೂ ಆ ಅಗಸನ ಮನೆಯ ಹತ್ತಿರ ಹೋದೆನೋ, ಈ ಹಾಳು ಕಿವಿಗಳಿಂದ ಅವನ ಪ್ರಭುನಿಂದನೇ ಮಾತುಗಳನ್ನು ಕೇಳಿದೆನೋ, ಅದರಿಂದ ಮುಂದೆ ಎಂಥ ಅನಾಹುತವಾಗಬಹುದು. ಹೌದು, ಏನಾದರೂ ಅನಾಹುತವಾಗುವುದೆಂದು ನನಗೂ ಅನಿಸುತ್ತಿದೆ. ಖಂಡಿತ ಒಳ್ಳೆಯದಂತೂ ಆಗಲಾರದು. ನಾವು ಆ ವಿಚಾರವನ್ನು ಪ್ರಭುಗಳಿಗೆ ಹೇಳಬಾರದೆಂದುಕೊಂಡಿದ್ದೆವು. ಆ ಅಗಸನ ವಿಚಾರವನ್ನು ನಾವು ಹೇಳಲೇಬಾರದಾಗಿತ್ತು. ಆದರೆ ಪ್ರಭುಗಳ ಮುಖ ನೋಡಿದ ಮೇಲೆ ಹೇಳಬಾರದೆಂಬುದು ಮರೆತೇ ಹೋಯಿತು. ಒಬ್ಬೊಬ್ಬರಾಗಿ ಎಲ್ಲ ವಿಷಯವನ್ನು ಹೇಳೇ ಬಿಟ್ಟೆವು. ಹೌದು, ಈಗೇನೋ ನನಗೆ ಪಶ್ಚಾತ್ತಾಪವಾಗುತ್ತಿದೆ. ಆದರೆ ಅದು ಅನಿವಾರ್ಯವಾಗಿತ್ತು. ಮೊದಲೇ ನಮ್ಮ ಕರ್ತವ್ಯಗಳೇನು ಎಂದು ಪ್ರಭುಗಳು ಖಚಿತವಾಗಿ ತಿಳಿಸಿದ್ದರು. ಹೇಳದಿದ್ದರೆ ಅದು ಪ್ರಭುದ್ರೋಹವಾಗುತ್ತಿತ್ತು. ಹೌದು, ಅನಂತರ ಬೇರೆಯವರಿಂದ ಆ ವಿಷಯ ಪ್ರಭುಗಳಿಗೆ ತಿಳಿದಿದ್ದರೆ ನಾವು ನಂಬಿಕೆ ಕಳೆದುಕೊಳ್ಳುತ್ತಿದ್ದೆವು. ಸತ್ಯವನ್ನು ಮರೆಮಾಚಿದರೆಂದು ಪ್ರಭುಗಳಿಗೆ ನೋವಾಗುತ್ತಿತ್ತು. ಈಗ ಅವರಿಗೆ ಕಡಿಮೆ ನೋವಾಗಿರುತ್ತದೆಯೇ? ಸತ್ಯಕ್ಕೆ ಯಾವಾಗಲೂ ದಯೆ ದಾಕ್ಷಿಣ್ಯ ಇರುವುದಿಲ್ಲ. ನಾವು ಹೇಳಿದ್ದೆ ಸರಿ. ಅದರಿಂದಲೇ ಪ್ರಜಾಭಿಪ್ರಾಯಗಳಲ್ಲಿ ಬೇರೆ ಕೆಲವು ವಿಷಯಗಳನ್ನು ಹೇಳಬೇಕಾಯಿತು. ಗುಪ್ತಚಾರರಾದ ಮೇಲೆ ಕಹಿಯಾದರೂ ಸತ್ಯವನ್ನು ಹೇಳಲೇಬೇಕು. ಸದ್ಯ ನಾವು ಕರ್ತವ್ಯ ಲೋಪ ಮಾಡಲಿಲ್ಲ. ಆದರೆ ಇದರಿಂದ ಏನು ಕೇಡಾಗುವುದು ಎಂದು ಭಯವಾಗುತ್ತಿದೆ. ಅನ್ಯ ಮಾರ್ಗವಿಲ್ಲ. ಮುಂದೇನಾಗುವುದೋ ಕಾದು ನೋಡಬೇಕಷ್ಟೆ. ನಡೆಯಿರಿ. ಮಾಂಡವಿ, ನಾನು ಬಂದಾಗ ನೀನು ಇಲ್ಲಿರಲಿಲ್ಲ. ನಿನ್ನ ಸಖಿಯೊಂದಿಗೆ ಹೇಳಿ ಕಳಿಸಬೇಕಾಯಿತು. ಕ್ಷಮಿಸಿ ಸ್ವಾಮಿ, ನಾನು ಊರ್ಮಿಳೆ ಶ್ರುತಕೀರ್ತಿ ಸೀತೆಯೊಂದಿಗೆ ಮಾತನಾಡುತ್ತಿದ್ದೆವು. ಓಹೋ, ಈಗ ಎಲ್ಲ ಸೋದರಿಯರಿಗೂ ಸೀತೆಯ ಯೋಗಕ್ಷೇಮವೇ ಮುಖ್ಯವಾಗಿದೆ. ಖಂಡಿತ, ನಮಗೆಲ್ಲ ಈಗ ಅದೇ ಸಂಭ್ರಮ. ಸೀತೆಯ ಯಾವುದಾದರೂ ಬಯಕೆಯನ್ನು ಈಡೇರಿಸಬೇಕೆಂಬುದೇ ನಮ್ಮ ಆಸೆ. ಅದು ಸಹಜವೇ. ಗರ್ಭಿಣಿಯಾಗಿರುವ ಸೋದರಿಯ ಬಯಕೆಯನ್ನು ನೀವು ಈಡೇರಿಸಲೇಬೇಕು. ಬೇಕಾದರೆ ನಾವು ಸೋದರರು ನಿಮ್ಮ ಸಹಾಯಕ್ಕೆ ಬರುತ್ತೇವೆ. ಆ ಸಂತೋಷದಲ್ಲಿ ನಮ್ಮ ಪಾಲು ಇರಲಿ. ಹೌದು ಸ್ವಾಮಿ, ಸೀತೆಗೆ ಋಷ್ಯಾಶ್ರಮಗಳ ಪ್ರಶಾಂತ ವಾತಾವರಣದಲ್ಲಿ ಕೆಲವು ಕಾಲ ಇದ್ದು ಬರಬೇಕೆಂಬ ಬಯಕೆಯಂತೆ
ರಾಮ ಅದನ್ನು ಈಡೇರಿಸುವುದಾಗಿ ಹೇಳಿದ್ದಾರಂತೆ. ಹೌದೇನು? ನಮ್ಮ ಅತ್ತಿಗೆ ಎಂತಹ ಸಂಸ್ಕಾರವಂತೆ ಎನ್ನುವುದಕ್ಕೆ ಇದೇ ಉದಾಹರಣೆ. ಸಾಮಾನ್ಯರಂತೆ ಸಾಮಾನ್ಯ ಬಯಕೆಗಳಿಗೆ ವಶವಾಗದೆ ಇಂತಹ ಉದಾತ್ತ ಬಯಕೆಯನ್ನಿರಿಸಿಕೊಂಡಿರುವುದು ಅತ್ತಿಗೆಯ ಬಗ್ಗೆ ಪೂಜ್ಯ ಭಾವನೆ ಮೂಡಿಸುತ್ತದೆ. ನಮಗೂ ಹಾಗೆ ಅನಿಸಿತು ಸ್ವಾಮಿ. ಸೀತೆಗೆ ಅವಳ ಮಗುವಿಗೆ ಋಷಿಗಳ ಅನುಗ್ರಹ ದೊರೆಯುವುದರಿಂದ ಶ್ರೇಯಸ್ಸಾಗುವುದು. ಪ್ರಭು, ಮಹಾರಾಜರು ತಮಗೆ ಸಂದೇಶವನ್ನು ಕಳುಹಿಸಿದ್ದಾರೆ. ಒಳಗೆ ಬಂದು ಸಂದೇಶವನ್ನು ತಿಳಿಸು. ಪ್ರಭು, ಮಹಾರಾಜರು ತಮ್ಮನ್ನು ಕೂಡಲೇ ಬರ ಹೇಳಿದ್ದಾರೆ. ಸರಿ, ನಾನು ಈಗಲೇ ಹೊರಡುತ್ತೇನೆ. ನೀನಿನ್ನು ಹೊರಡು.